ಜನ ಕೈಲಿ ಕ್ಯಾಕಸ್ ಉಗಿಸ್ಕೊಂಡು ಐಪಲ್ಲಿ ಇರ್ಬೇಕಾ ಜನ ನನಗೆ ನೋಡಲಿ ಅಂದ್ಬಿಟ್ಟು 4 ಜಾಗದಲ್ಲಿ ನನ್ನ ಗುರುತಿಸ್ಲಿ ಅವ್ನು ಉಗಿಸ್ಕೊಂಡು ಮಾಡ್ಬೇಕೇನ್ರಿ ಗಿಲ್ಲಿದು ಎತ್ಕೊತಾನೆ. ನಾಚಿಕೆ ಮಾನ ಮಾಡಿದ್ರು ಮನುಷ್ಯನಿಗೆ ಗತ್ತು ಅನ್ನೋದು ಇರಬೇಕು. ಯಾವನ 4 ಜನ ಆ ಗಿಲ್ಲಿನ ಬೈದಿದ ತಕ್ಷಣ ನೆಗೆಟಿವ್ ಹೊಡಿತಾರೆ, ಟ್ರೋಲ್ ಮಾಡ್ತಾರೆ ಅಂದ್ಬಿಟ್ಟು ಗಿಲ್ಲಿನ ಹಿಡ್ಕೊಂಡಾನೆ. ಯಾಕೆ ಸ್ವಂತ ತಾಕತ್ತಿಲ್ವ ಇವನಿಗೆ? ಯಾಕೆ ಸತೀಶ್ಗೆ? ಸರ್, ಈಗ ನೀವು ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರಬೇಕು, ಡಾಕ್ಟರ್ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ಮೇಲೆ ಅವರ ಮಾತುಗಳನ್ನ ಕೇಳಿರ್ತಾರೆ. ಹೇಗೆ ಅನಿಸ್ತು? ಅವನು ನನ್ನ ಪ್ರಕಾರ ಒಳಗೆ ಅದು ಹೆಂಗೆ ಕರ್ಕೊಂಡು ದೇವ್ರಿಗೆ ಗೊತ್ತು. ನಗು ಬರುತ್ತೆ ನನಗೆ. ಯಾಕಂದರೆ ಅವನು ನಡ್ಕೊಳೋ ರೀತಿ ಇದೆಯಲ್ಲ, 50 ಆಸುಪಾಸು ಅವನೇ. ಒಂದು ಮನುಷ್ಯನಿಗೆ ಮಾತು ಮೇಲೆ ಒಂದು ಗೊತ್ತಿರಬೇಕು. ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳ್ಕೊಂಡು ಹೋಗಲಿ, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು ಡಾಕ್ಟರ್ ಸತೀಶ್ ಅಂದರೆ ಬುಲ್ಡೆ ಅಂದ್ಬಿಟ್ಟು ಇರಲಿ. ಇವನು ಆಚೆಗೆ ಬಂದಮೇಲೂ ಒಂದು ಐಪಲ್ಲಿ ಇರೋಕ್ಕೆ ಗಿಲ್ಲಿದು ಎತ್ಕೊತಾನೆ. ನಾಚಿಕೆ ಮಾನ ಮಾಡಿದ್ರು ಮನುಷ್ಯನಿಗೆ ಗತ್ತು ಅನ್ನೋದು ಇರಬೇಕು. ಯಾವನ 4 ಜನ ಆ ಗಿಲ್ಲಿನ ಬೈದಿದ ತಕ್ಷಣ ನೆಗೆಟಿವ್ ಹೊಡಿತಾರೆ, ಟ್ರೋಲ್ ಮಾಡ್ತಾರೆ ಅಂದ್ಬಿಟ್ಟು ಗಿಲ್ಲಿನ ಹಿಡ್ಕೊಂಡಾನೆ. ಯಾಕೆ ಸ್ವಂತ ತಾಕತ್ತಿಲ್ವ ಇವನಿಗೆ? ಯಾಕೆ ಸತೀಶ್ಗೆ? ಏನು ರೀ ಅದು? ಯಾರು ಹೇಳೋರು ಕೇಳೋರಿಲ್ಲ, ಕಳ್ಳ ಮಳ್ಳ ಅಲ್ಲ ಅಂತಾನಲ್ಲ ಇವನು ಯಾರು? ಒಳಗಡೆ ಬಾಲ ಬಿಚ್ಚಕ್ಕಾಗಿಲ್ಲ, ಮುದುರ್ಕೊಂಡಿದ್ದೆ ನೀನು. ಆಚೆ ಬಂದಿದ್ಯಾ, ಎಲ್ಲ ಇಡೀ ಕರ್ನಾಟಕನ ಗಿಲ್ಲಿ ಪರವಾಗೈತೆ. ಗಿಲ್ಲಿನ ಬೈದ್ಬಿಡೋಣ, ಅವ್ನಿಗೆ ಕ್ಯಾಕಸ್ ಹೋಗಿತಾರೆ ಹೊಡ್ಸ್ಕೊಂಡು ಮೀಸೆ ತಿತ್ಕೊಂಡು, ಮೀಸೆನೂ ಇಲ್ಲ ಅವನಿಗೆ, ಸ್ಪೆಕ್ಸ್ ಹಾಕ್ಕೊಂಡು ಉಗುರನ್ನು ಉಗುರಿ ನೋಡಿದಂಗೆ ಹೋಗ್ಬಿಡೋಣ ಅಂದ್ಕೊಂಡು ಅವನು ತಪ್ಪೇಳಿ ನಮಗೆ ಬೇಜಾರಾಗುತ್ತೆ. ಸತೀಶ್ ಅಂದರೆ ಅವ್ನು ತೂಕ ಇರ್ತಾರೆ ಅಂದ್ಕೊಂಡಿದ್ದೆ. ಒಳಗೆ ಹೋಗಿ ಎಷ್ಟು ಬುಲ್ಡೆ ಬಿಟ್ಟನ, ಆಚೆ ದಿನ ನಾವು ಬುಲ್ಡೆನೇ ಸರ್. ಅದು ಹೆಂಗೆ ಸರ್? ನಿಮ್ಗೇನು ನಗು ಆಗಲ್ವ ಇಂಟ್ರ್ಯೂ ಮಾಡೋರಿಗೆ? ಇಲ್ಲ ನೀವೇನೋ ಕಾಮಿಡಿಗಳು ಮಾಡ್ತಾಯಿದ್ದೀವ, ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಕ್ಯಾಮ್ರಾ ಇಡೋರು ನಮ್ಗೆ ಯಾಕೆ ಗೊತ್ತಾ? ಈ ಎಬ್ಬರಿಸ್ಬಿಡೋದು, ಈ ಲೈಕ್ಸು ವ್ಯೂಸ್ಗೋಸ್ಕರ. ಅದೇನಕ್ಕೆ ಕ್ಯಾಮ್ರಾ ಇಡ್ತಾಯಿದ್ದೀವಿ, ಅವ್ನು ಏನು ಸಾಧನೆ ಗೊತ್ತಾಗ್ತಾ ಇಲ್ಲ. ಬರ್ತಡೇ ಮಾಡ್ಕೊಂಡೆ 6.5 ಲಕ್ಷ ರೂಪಾಯಿ ಅಂತಾನೆ. ಅಲ್ಲಿ ಇಲ್ಲಿ ನಮ್ಮ ಯಲಾಂಗದಲ್ಲಿ ಏನೋ ಮಾಡಿ ಕೇಳಿದ್ಕೆಲ್ಲ ಥರ್ಮಾಕೋಲೆ ಇತ್ತಾನ, ಕೇಕ್ ಪೇಸ್ಟ್ ಬಿಟ್ಟರೆ ಇನ್ನೇನಿಲ್ಲ. 6.5 ಲಕ್ಷ ರೂಪಾಯಿ ಸುಳ್ಳು. ಚಿಟ್ಕೆ ಅವರಲ್ಲಿ ನೋಡ್ರಿ ಹೀರೋಯಿನ್ ಅಂತ, ಅಲ್ಲಿ ನೋಡಿದ್ರೆ ಯಾರೋ ರೀಲ್ಸ್ ಮಾಡೋ ಒಂದು 2-3 ಜನ ಬಿಟ್ಟರೆ ಒಬ್ಬರು ಇಲ್ಲ ಅಲ್ಲಿ. ಏನಕ್ಕೆ ಇದು ಸುಳ್ಳುಗಳು ಹೇಳ್ಕೊಂಡು ಜನ ಕೈಲಿ ಕ್ಯಾಕಸ್ ಉಗಿಸ್ಕೊಂಡು ಐಪಲ್ಲಿ ಇರ್ಬೇಕಾ ಜನ ನನಗೆ ನೋಡಲಿ ಅಂದ್ಬಿಟ್ಟು 4 ಜಾಗದಲ್ಲಿ ನನ್ನ ಗುರುತಿಸ್ಲಿ ಅವನು ಉಗಿಸ್ಕೊಂಡು ಮಾಡ್ಬೇಕೇನ್ರಿ? ಮಾಡಯ್ಯ ನೀನು. ನಾಯಿ ಸತೀಶ, ನಿಂದೇನೋ ಅದು ನಾಯಿನಲ್ಲಿ ಸಾಧನೆ ಮಾಡು. ಅದು ನಾಯಿನ ಕ್ಯಾಡಬಮ್ಮ ಸತೀಶ, ಕ್ಯಾಡಬಡಿ ಸತೀಶ, ಕ್ಯಾಡಬಮ್ಮ ಅಂತೆ. ಅಯ್ಯೋ ದೇರಾಣಿಗೋ ದಯವಿಟ್ಟು ನಿಮ್ಗೆ ಎಡ್ಕೆ ಇಟ್ಕೊಳೋದು ಮುಗಿಯೋದು ಒಂದೇ ಸಾಕು. ರಾಜ್ಯದ ಜನತೆ ನೋಡವ್ರೆ, ಸತೀಶ್ ಬಿಡೋ ರೀಲ್ನ ಎಲ್ಲ ನೋಡವ್ರೆ. ಇದ್ರ ಮೇಲೆ ಹಿಡಿಯೋಕ್ಕೆ ಹೋಗ್ಬೇಡ್ರಿ. ಇವಾಗ ಹೆಸ್ರು ಮಾಡೋಕೆ ಗಿಲ್ಲಿನ ಬೈದು ಉಗಿಸ್ಕೊಂಡು ಕ್ಯಾಕಸ್ ಉಗಿಸ್ಕೊಂಡು ಹೆಸ್ರು ಮಾಡೋಕೆ ಹೋಗ್ತಾವನೆ. ದಯವಿಟ್ಟು ನಮ್ಗೆ ಅವನ ಬಗ್ಗೆ ಮಾತಾಡೋಕೆ ನನಗೂ ಬೇಜಾರು ಸರ್, ಬೇಡ ಅನಿಸ್ತೈತೆ. ಏನು ಹಿಂಗೆ ಬಿಡ್ತಾನೆ, ಅದು ಹೆಂಗೆ ತಡೀತಾವ್ರೆ ಕರ್ನಾಟಕದ ಜನತೆ ಹಿಂಗೆ ಬಿಡೋ ರೀಲ್ ಅನಿಸ್ಬಿಟ್ಟೈತೆ. ಆದರೆ ಈಗ ಕೊಳಕ, ಅದೇ ರೀತಿ ಅವ್ನಿಗೆ ಕಾಮನ್ ಸೆನ್ಸ್ ಇಲ್ಲ, ಅದೇ ರೀತಿ ಅವ್ನು ಹೊರಗಡೆ ನಾನು ಹೊರಗಡೆ ಬರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಹೇಳ್ತಾರೆ. ಇವನಿಗೆ ಒಳಗಡೆ ಆಟ ಇತ್ತು, 16-17 ಜನ ಇದ್ರು. ಇವನು ಸತೀಶ್ನ ಪುಂಗೋದು ಯಾರೋ ನಂಬಾರು. ಇವಾಗ ಚಿಕ್ಕ ಮಕ್ಕಳು 100 ಸರಿ ಯೋಚನೆ ಮಾಡುತ್ತೆ, ಏನನ್ನ ಒಂದು ರೀಲ್ ಬಿಟ್ಟರೆ ನಿಜಾನ ಏನಂತ. ಫಿಲಮಲ್ಲೇ ಕರೆಕ್ಟಾಗಿ ಎತ್ತಬೇಕು. ಇವನು ಒಳಗಡೆ ಹೋಗ್ಬಿಟ್ಟು ಇವನು ಬಿಡೋ ರೀಲ್ನ 2 ಸಾವಿರ ಕೇಳ್ತಾರೆ. ಡ್ಯಾಡಿ ಮಮ್ಮಿ ಮಾತನ್ನ ಕೇಳೋದು ಮಕ್ಕಳು ಇವಾಗ ಉಟ್ಕೊಂಡವ್ರೆ. ಇವನು ಒಳಗಡೆ ಇವನಿಗಿಂತ ಕಲಾಕಾರಗಳು ಒಳಗಡೆ ಅಲ್ವಾ? ಇವನು ಯಾರೋ ಬಂದ್ಬಿಟ್ಟು ಬರ್ರಿ ನಾನು ಪುಂಗಿ ಉತ್ತಿ ಅಂದ್ಬಿಟ್ಟು ಕಿವಿ ಹೂವು ಹಾಕೋದ್ರೆ ಯಾರು ಇಕ್ಸ್ಕೊತಾರೆ? ಗಿಲ್ಲಿ ಸರಿಯಾಗಿ ಇಟ್ಟ ಎಲ್ಲರೂ ಇಟ್ಟು ಕಳಿಸಿದ್ದು ಇವನಿಗೆ. ಹಿಂಗೆ ಒಬ್ರಿಕ್ಕಿಲ್ಲ, ಎಲ್ಲರೂ ಸೇರಿ ಬಗ್ನಿಗೂಟ ಇಟ್ಬಿಟ್ಟು ಆಚೆ ಕಳಿಸಿರೋದು. ಇವಾಗ ಬಂದು ಆಚೆ ಕಡೆ ಗಿಲ್ಲಿದು ಹವಾ ಜಾಸ್ತಿ ಇರೋದಕ್ಕೆ ಗಿಲ್ಲಿನ ನೆಗೆಟಿವ್ ಮಾತಾಡಿದ್ರೆ ನನ್ನ ಟ್ರೋಲ್ ಮಾಡ್ತಾರೆ, ಕ್ಯಾಕಸ್ ಕುಯ್ತಾರೆ, ಒಡ್ಸ್ಕೊಂಡು ಗಾಗಲ್ಸ್ ಹಾಕೊಂಡು ಆರಾಮಾಗಿ ಹೋಗೋಣ. ಅವ್ನು ಏನು ಮಾತಾಡ್ತಾನೆ ಅಲ್ಲಿ? ಯಾವುದೋ ಒಂದು ನಾಯಿನ ಹಿಡ್ಕೊಂಬಂದಾನೆ, ಅದು 2 ಕೋಟಿ ರೂಪಾಯಿ ಎಲ್ಲ ಕ್ರಾಸ್ ಬಿಟ್ಟು ನಾಯಿನ ಹಿಡ್ಕೊಂಬಂದಾಳೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ, ಇವಾಗ ಇದು ಹಾಕ್ಕೊಂಡಿದ್ನ ನಿಮ್ಗೇನು ಗೊತ್ತಿಲ್ಲ. ನಾನು ಯಾವುದೋ ಒಂದು ಬ್ರ್ಯಾಂಡ್ ಹೇಳ್ಬಿಟ್ಟು ನೋಡಿರಿ 1 ಲಕ್ಷ ರೂಪಾಯಿ ಅಂತೀನಿ, ನಂಬ್ತೀವಿ ಅಂದರೆ 1000 ರೂಪಾಯಿದು ಇದು 1 ಲಕ್ಷ ರೂಪಾಯಿ ಅಂತೀನಿ. ನಿಮ್ಮನ್ನು ಅದನ್ನು ಮಿಕ್ಕಿದವ್ರು ಕೊಡ್ಬೇಕು ತಾನೇ. ಇವನು ಡಾಕ್ಯುಮೆಂಟ್ ಒಂದಕ್ಕೆ ಕೊಟ್ಟವನ. ಇವನು 80,000 ರೂಪಾಯಿ ಶೆಲ್ಟ್ ಅಂತೆ. ನಮ್ಮ ಬೆಂಗಳೂರಲ್ಲಿ 10 ಲಕ್ಷ ರೂಪಾಯಿ ಶೆಲ್ಟ್ ಆಗಿರಲಿ, ಕಾಪಿ ಹಂಗೆ 3,000 ರೂಪಾಯಿ 4,000 ರೂಪಾಯಿ ಸಿಗ್ತೈತೆ. ಒರಿಜಿನಲ್ ಡೂಪ್ಲಿಕೇಟ್ 2 ಬೆಂಗಳೂರಲ್ಲಿ ಸಿಗ್ತೈತೆ. ಬಂದೇ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅವ್ನು ಹಾಕೋದು ಎಷ್ಟು ಗೊತ್ತಾ? 800 ರೂಪಾಯಿ 1000 ರೂಪಾಯಿ ಒಂದು ಸ್ವಲ್ಪ ಶರ್ಟ್ಗಳವಲ್ಲ. ಕರ್ಕೊಂಡು ಹೋಗ್ತೀನಿ ಬಾ. ನಿಮ್ಗೆ ಎಂಥದ್ದು ಬೇಕು ಶರ್ಟ್ಗಳು, ಎಂಥ ಶೂಗಳು ಬೇಕು,
ಬೆಂಗಳೂರಲ್ಲಿ ಯಾರು ಹಾಲು ಕುಡಿಯೋ ಮಕ್ಕಳೆಲ್ಲ ಎಲ್ಲ ಕಿಲಾಡಿಗಳೇ ಇರೋದು. 80,000 ರೂಪಾಯಿ ಹೇಳ್ತಾನಂತೆ. ನಾಚಿಕೆ ಮಾನ ಮಾಡಿದ್ದು ಇರಬೇಕು, ಅವ್ನ ವಯಸ್ಸಿಗೆ ತೆಗ್ದಂಗೆ ಇರಬೇಕು. ಅದು ಹೇಳ್ತಾನೆ. ಇವಾಗೂ ನಾನು ಹುಡುಗಿರ ಕಡೆ ನೋಡೋಕೆ ಎಷ್ಟೋ ವಯಸ್ಸಿನಿ ಸತೀಶಿಗೆ ಹೇಳ್ತೀನಿ, ಏಯ್ ತಾತ ಆಗೋ ವಯಸ್ಸು ನೀನು, ತಾತ ಆಗೋ ವಯಸ್ಸಲ್ಲಿ ನಾನು ನೋಡಲ್ಲ ಮಾಡಲ್ಲ ಏನವಲ್ಲ. ವಯಸ್ಸು ಬಂದು ಮಗನವನೇ, ಮಗನಿಗೆ ಯಾವ್ದಾನ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡೋಣ ಅಂತ ಬಿಟ್ಬಿಟ್ಟು ನಾನು ಏನೋ ಹೆಣ್ಮಕ್ಳು ನಾನು ನೋಡಲ್ಲ ಅಷ್ಟು ಜನ ನನಗೆ ಪ್ರಪೋಸ್ ಮಾಡ್ತಾರೆ. ಏನಯ್ಯ ಬಿಡೋದು ನೀನು? ಹಾಂ, ಸ್ಪೆಕ್ಸ್ ತೆಗೆದ್ಬಿಟ್ರೆ ಗಾಗಲ್ ತೆಗೆದ್ಬಿಟ್ರೆ ನೋಡೋಕ್ಕಾಗಲ್ಲ ನಿನ್ನ. ಹಾಂ, ಏನೋ ಪ್ರಚಾರದಲ್ಲಿ ತೆವಳು ನಿನಗೆ, ಗಿಲ್ಲಿನ ಬೈಕೊಂಡು ಓಡಾಡ್ಕೊಂಡಿದ್ದ. ಮಾತು ಮೇಲೆ ನಿಗಾ ಇರಲಿ ನಿನಗೆ. ಅವನಿಂದ ಆಚೆಗೆ ಬಂದಾನೆ, ಅವನಲ್ಲಿ ಅಡೆಸಕ್ಕೆ ತಾಕತ್ತಿಲ್ಲ, ಕೈಲಾಗಿಲ್ಲ ಅಂತಾನೆ ನೀನು. ನಾಯಿದು ಏನು ಕೆಲಸ ಅದು ಮಾಡ್ಕೊಂಡು ಹೋಗೋ. ನಿನಗಿಂತ ಸೂಪರಾಗವ್ರೆ ನಾಯಿ ಬ್ರೀಡ್ಗಳು ಮಾಡಿ ಹೆಸ್ರು ಮಾಡಿರೋರು. ಇದು ಏನಪ್ಪ ಮೆಟ್ಲುಗಳು ಹೊಡೆದವರು, ಕಪ್ಪುಗಳು ಹೊಡೆದವರು. ನೀನು ಬರೀ ಬಿಲ್ಡಪ್ಗಳೇ ಆಗೋಯ್ತು. ನಾನು ಹಾಕ್ಸ್ತೀನಿ ಬೇಕಾದ್ರೆ ಗೂಗಲಲ್ಲಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು. ಅದು ದೊಡ್ಡ ವಿಷಯ ಅಲ್ಲ, ಜನ ನಂಬಬೇಕು. ಯಾವುದೋ ಒಂದು ನಾಯಿನ ಇಟ್ಕೊಂಡು ಇವನು ಪ್ರಪಂಚದಲ್ಲಿ ಯಾವನೋ ನಾಯಿ ಸಾಕಿಲ್ದಂಗೆ ಬಿಲ್ಡಪ್ಗಳು ಕೊಟ್ಕೊಂಡು ಅದೇನೋ ನನಗೆ ಏನಪ್ಪ ಟ್ರೋಲ್ ಮಾಡಿದವರು ನನ್ನನ್ನು ಇದು ವೈರಲ್ ಮಾಡಿದವ್ರಿಗೆಲ್ಲ ಒಂದು ನಾಯಿ ಕೊಡ್ತೀನಿ ಅಂದ್ಬಿಟ್ಟು ಒಬ್ಬೊಂದು ಎಷ್ಟು ದಿನ ಆಯ್ತವನ ಸತೀಶ. ಒಂದೇ ಒಂದು ಒಬ್ರಿಗಾರ ಕಡ್ದು ನಾಯಿ ಕೊಟ್ಟವನ ಅವನ. ಹಾಂ, ನನಗೂ ಕೊಟ್ಟಿಲ್ಲ. ಎಷ್ಟು ಮಾಡಿರೋದು ಅವನಿಗೋಸ್ಕರ ನಾವು. ಹಾಂ, ನಾನು ಟ್ರೋಲ್ ಮಾಡಿ ನಾನು ಕೊಟ್ಟು, ನಾನು ಇನ್ನೂ ಕೊಟ್ಟಿಲ್ಲ ನಾಯಿ ಅವನು. ಸತೀಶ್ ನಾನೇ ಕೊಡ್ತೀನಿ ಬನ್ನಿ, ನಿನಗೆ ಯಾವ್ದು ಬೇಕು? ಯಾವ ನನ್ನ ಪಾಮ್ಲಿ ನಾಯಿ ನಮ್ಮ ಮನೆ ಹತ್ರ ಒಂದು ಮರಿ ಹಾಕೈತೆ, ಪಾಮ್ಲಿ ನಾಯಿ ಕೊಡ್ತೀನಿ ಇದೆ ನಿನಗೆ. ನಾನು ಕೊಡ್ತೀನಿ ಸರ್. ಅವನೇನ ಕೊಡೋಕ್ಕಾಗತ್ತಾ? 100 ಕೋಟಿ ರೂಪಾಯಿ ಅಲ್ಲ, ಅದು ಕುಡಿಯೋಕ್ಕೆ ಕೊಡ್ತೀನಿ ಸರ್. ಇನ್ನೊಂದು, ಈಗ 80,000 ಶರ್ಟ್ ಅಂತ ಹೇಳ್ತಾರೆ. ಮೊನ್ನೆ ಬ್ರೋಸ್ ಅನ್ನೋರು ಬಂದು 4,000 ರೂಪಾಯಿ ಇದೆ ಅಂತ ಮೊನ್ನೆ ಲೈವಲ್ಲಿ ಹೇಳ್ತಾ ಇದ್ರು. ಸತೀಶ್ ಆಗ್ತಾರ ಶರ್ಟ್ 4,000 ರೂಪಾಯಿ ಇದೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತಾರೆ ರೇ ಸ್ವಾಮಿ? 1,00,000 ರೂಪಾಯಿ ಶರ್ಟ್ ನಿಮ್ಗೆ ಹಂಗೆ ಇರ್ತೈತೆ, 4,000 ರೂಪಾಯಿಗೆ ಬರ್ತೈತೆ, 2,000 ರೂಪಾಯಿಗೆ ಬರ್ತೈತೆ. ಏನು ನಿಮಗೆ ಒಂದೇ ಕಾಪಿನ? ಆಯ್ತು ಪೂಮಾ ಅಂತೀವಲ್ಲ, ಎಲ್ಲ ಹೇಳ್ತೀವಲ್ಲ ನೀವು. ಬ್ರ್ಯಾಂಡೆಡ್ಗಳೆಲ್ಲ ಇಲ್ಲಿ ನಿಮ್ಮ ಬೆಂಗಳೂರಲ್ಲಿ ಸಿಗೋದೇ ಇಲ್ವಾ? ಅದು ಆಳವಾಗಿ ಹೋಗಿ ನೋಡಿದ್ರೆ ಗೊತ್ತಾದ ಬಟ್ಟೆದು ನಿಮ್ಗೆ ಗೊತ್ತಾಗಲ್ಲ. ಈಗ ನೆಟ್ಟಲ್ಲಿ ನೋಡಿದ್ರೆ ನಿನಗೆ 30,000-40,000 ಶರ್ಟ್ ಇರ್ತೈತೆ. ಅದನ್ನೇ ನಿಂಗೆ ತಸ್ಕೊಡ್ತೀನಿ ಬಾ. ಬ್ರೋಸರ್ ಮೊನ್ನೆ ಹೇಳ್ತಿದ್ರು, ಆಫರ್ ಇಟ್ಟಿದ್ರು 4,000 ರೂಪಾಯಿಗೆ ಇದೆ ಶರ್ಟ್ಸ್ ಇದೆ ಅಂತ. ಎಲ್ಲ ಸೇಮ್ ಶರ್ಟ್ ಅದೇ ಥರ ನೋಡ್ರಿ, ಇಲ್ಲೇ ಗೊತ್ತಾಗ್ತೈತಲ್ಲ. ನೀವು ಸತೀಶ್ನ ಪುಂಗೋದು ಬಿಟ್ಟರೆ ಅದನ್ನು ನನ್ನ ಶರ್ಟ್ಗಳೆಲ್ಲ ನಾನು ಇದು ಜರ್ಮನಿಯಿಂದ ತರಿಸ್ದೆ, ಇಂಗ್ಲೆಂಡಿಂದ ತರಿಸ್ದೆ ಅಂತ ಬ್ರೀಲ್ ಬಿಡ್ತಾನೆ. ಇವ್ನು ನಾವೀಗ ಇದು ಫ್ಲೈಟಾಗೆ ಹೋಗಿಲ್ಲ ಇನ್ನೂ ಅನಿಸ್ತಿದೆ. ಇನ್ನೊಂದು ದರ್ಶನ್ ಅವ್ರ ಸಿನಿಮಾದಲ್ಲಿ ಕೂಡ ಮಾಡಿದ್ರು. ದರ್ಶನ್ ಸಿನಿಮಾದಲ್ಲಿ ನನ್ನನ್ನು ಕಪ್ಪಾಗಿ ತೋರಿಸಿದ್ದಾರೆ, ಬೇಕು ಬೇಕು ಅಂತ ಕಪ್ಪಾಗಿ ತೋರಿಸಿದ್ರು. ಏನು ತ್ರಿಪುರ್ ಸುಂದರಾಂಗ ಇವನು, ನನ್ನ ಕಪ್ಪಗೆ ನೋಡ್ಸೋಕ್ಕೆ. ಅಲ್ಲ ಏನು ಮಾತಿಲ್ಲ, ಏನಿಲ್ಲ, ಈಗ ಕುಂತಿರ್ತಾನೆ. ಒಪ್ಕೇನ ಅಂತ ಹೇಳಿದ್ರೆ ಹ್ಞೂ ಅಂತಾನೆ. ಈ ಡೈಲಾಗ್ ಇಷ್ಟು. ಆಮೇಲೆ ಇವನು ಅದನ್ನು ಶಾರ್ಟ್ ಮಾಡಿ ಇವನಿಗೆ ಒಂದು 400-500 ರೂಪಾಯಿ ಕೊಟ್ಟಿರ್ತಾರೆ ಅವತ್ತು ಆ ಪಾಠ ಮಾಡಿರೋದಕ್ಕೆ ಅಮೂಲ್ ಬೇಬಿಗ. ಇವನು ಎಲ್ಲರೂ ಚಿಕನ್ ಹಾಕ್ಸ್ಬಿಟ್ನಂತೆ. ಅವ್ರು ಯಾರೋ ಅಲ್ಲಿ ಅವತ್ತು ಇವರು ಆ ಫಿಲಮ್ ಮಾಡಿದ ಕ್ಯಾಕಸ್ ಮಕ್ಕೋಗಿದ್ರು. ಅದೇನೋ ಹೇಳ್ತಿರಲ್ಲ, ಈ ಕುಂತಿ ಜಾಗದಾಗೆ ಇವನು ನಿಮ್ಗೇನು ಬೇಕಾ ಕೊಡ್ತಾನೆ. ಈಗ ನಿಮ್ಮ ಪ್ರಪಂಚದಲ್ಲಿ ನಿಮ್ಗೆ ಏನಾರ ಬೇಕಂದ್ರೆ ದೇವ್ರ ತೊಗೊಬಿಡ್ರಿ, ಸತೀಶ್ನ ತೊಗೊಬಿಡ್ರಿ. ಈಗ ಸತೀಶ್ನ ಸರ್ ಸತೀಶಣ್ಣ, ಸತೀಶಣ್ಣ ವಿಧಾನಸೌಧ ಬೇಕಂದ್ರೆ ಬಾಮಣ್ಣ ಅಂದ್ಬಿಟ್ಟು ಹಿಂಗೆ ಸೈನ್ ಹಾಕ್ಬಿಟ್ಟು ಹೋಗಿ ಎತ್ಕೊಂಡು ಹೋಗಂತಾನೆ. ನಿಮ್ಗೇನು ಬೇಕು 1 ನಿಮಿಷಕ್ಕೆ ಕೊಟ್ಬಿಡ್ತಾನೆ. ಈಗ ಅವರ ಮಗನ ಹೀರೋ ಮಾಡ್ತಾರೆ, ಇಂಡಿಯಾದ ಸೆಕೆಂಡ್ ಹೀರೋ ಮಾಡ್ತಾರೆ. ಮಾಡಲಿ ಸರ್. ಇವಾಗ ಫಿಲಮ್ ಟಾಪ್ 1 ಬಲ್ಲಿ ಅವ್ರ ಮಗನ ಬೇಡ ಅಂತಲ್ಲ. ಈ ಮೊದಲೇ ರೀಲ್ ಬಿಡ್ತಾನೆ ನನಗೆ ಆಸೆ. ಟಾಪ್ ಒನ್ ಬೇಡ ಅಂತೆ, ಸೆಕೆಂಡ್ ಬೇಕಂತೆ. ಟಾಪ್ ಇಲ್ಲೇ ಫಸ್ಟ್ ಫಿಲಮ್ ಬರಲಿ. ಫಿಲಮ್ ಬಂದು ಆ ದುಡ್ಡು ಹಾಕಿ ಒಂದು ಫಿಲಮ್ ಮಾಡಿ ಫಸ್ಟು ಜನ ಕರ್ಕೊಂಬಂದು ನಾವೇ ಕಾಸುಗಳು ಕೊಟ್ಟು ಕುಣಿಸಿ ಫಿಲಮ್ ಮಾಡ್ಸೋಣ. ಅವ್ರದ್ದು ದುಡ್ಡು ಹಾಕಲ್ಲ, ನಮ್ಮ ಮಗನ ಯಾರು ಹಾಕೋಣಲ್ಲ. ನಾನು ದುಡ್ಡು ಹಾಕಿ ನಾನೇ ಹೀರೋ ಆಗ್ತೀನಿ ಹಂಗವ್ರೆ ಇವಾಗಲ್ಲ. ಅಲ್ಲ, ಕಲೆ ಬೆಲೆ ಸಾಧನೆ ಮಾಡ್ಕೊಂಡು ಬರಲಿ. ಆಮೇಲೆ ಫಸ್ಟೇ ಓಡ್ಬಿಟ್ಟು 2ನೇ ದಿವಸ ಥಿಯೇಟ್ರಲ್ಲಿ ನಿಂತ್ಕೊಂತ ನೋಡೋಣ. ಆಮೇಲೆ ಸೆಲಿಬ್ರೇಟ್ ಇದು ಮಾಡೋಣ, ಬಂದು ನೋಡ್ಕೊಂಡು ಹೋಗೋದು. ಆಮೇಲೆ 3 ದಿವಸಕ್ಕೆ ಥಿಯೇಟರ್ ಮೇಲೆ ಇರ್ತದೆ, ಆಮೇಲೆ ತೀರ್ಮಾನ ಮಾಡೋಣ. ಅದು ಆಮೇಲೆ ಇಂಡಿಯಾಗೆ ಸೆಕೆಂಡ್ ಮಾಡ್ತಾನೆ, ಇಲ್ಲಿ ಒಂದು ಫಿಲಮ್ 2 ದಿವಸಕ್ಕೆ ಮುಗ್ದೋತೈತೆ ಅಂತ ಗೊತ್ತಾಗ್ತೈತೆ.